ಹಲೋ ಫ್ರೆಂಡ್ಸ್, ನಾನು ಈ ದಿನ ರಾಗಿ ದೋಸೆ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಮತ್ತು ಶುಗರ್ ಪೇಷಂಟ್ಸ್ಗಳಿಗೆ ಇದು ತುಂಬ ಒಳ್ಳೆಯದು. ಮತ್ತು ಮನೆಯಲ್ಲಿ ಎಲ್ಲರೂ ಸಹ ಆರೋಗ್ಯಕರವಾಗಿರ್ತೀರ ಮಾಡ್ಕೊಂಡು ತಿಂದರೆ. ಹಾಗಾಗಿ ನಮ್ಮ ಮನೇಲಿ ನಾವು ರಾಗಿ ದೋಸೆ ಅಂದರೆ ಇದೇ ಥರ ಮಾಡೋದು. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಉಪ್ಪು, ಉದ್ದಿನಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ. 2-3 ಸಲ ತೊಳೆದು ಮತ್ತೆ ನೀರು ಹಾಕಿ ಇಟ್ಟಿದ್ದೀನಿ. ಮತ್ತು ರಾಗಿ ಹಿಟ್ಟು ಇದಿಷ್ಟಿದ್ರೆ ಸಾಕು. ಮತ್ತು ವಾಟ್ರು ಇವೆಲ್ಲ ಸಹ ಸೇರಿಸ್ತೀನಿ, ತೋರಿಸ್ತೀನಿ. ಕೆಲವರು ರಾಗಿ ದೋಸೆ ಮಾಡುವಾಗ ಯಾವಾಗೂ ರವೆ ಮಿಕ್ಸ್ ಮಾಡ್ತಾರೆ, ಮೈದಾ ಮಿಕ್ಸ್ ಮಾಡ್ತಾರೆ. ಮತ್ತು ಏನೂ ಇಲ್ಲಾಂದ್ರೆ ಸೋಡಾ ಹಾಕ್ತಾರೆ, ಅದು ಉಬ್ಲಿ ಅಂತ. ನಾನು ಏನೂ ಹಾಕೋದಿಲ್ಲ, ನಾನು ಹೀಗೆ ಮಾಡೋದು. ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ನೋಡೋರಂತೆ ನೀವು. ಮತ್ತು ನಾನು ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತೀನಿ ನೋಡಿ. ಇವಾಗ ನಾನು ಅನ್ನ ಹಾಕಿದ್ದೀನಿ ಮಿಕ್ಸಿಗೆ. ಇದನ್ನು ಸ್ವಲ್ಪ ಅನ್ನ ಸೇರಿಸ್ಕೋತೀನಿ. ಈಗ ಅನ್ನ ಹಾಕಿದ್ದೀನಿ ಮಿಕ್ಸಿನಲ್ಲಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ಇವಾಗ ಪಾತ್ರೆಗೆ ಸೇರಿಸ್ತೀನಿ. ಇವಾಗ ಉದ್ದಿನಬೇಳೆ ರುಬ್ತಾ ಇದ್ದೀನಿ. ಇವಾಗ ಉದ್ದಿನಬೇಳೆ ರುಬ್ಕೊಂಡೆ. ಇದು ರೆಡಿ ಆಯಿತು ಉದ್ದಿನಬೇಳೆ. ನಂತರ ಇದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರಾಗಿದು ಹಸಿಟ್ಟು. ಇದನ್ನು ರಾಗಿ ಹಸಿಟ್ಟಿಗೆ ನಾವು ಮೆಂತ್ಯ ಹಾಕಿ ಬಿಡಿಸಿದ್ದೀನಿ. ಇದಕ್ಕೆ ಮೆಂತ್ಯ ಸೇರಿಸಿ ಬಿಡಿಸಿದ್ದೀವಿ, ಬರೀ ರಾಗಿ ಹಿಟ್ಟಲ್ಲ ಇದು. ನಂತರ ಇದಕ್ಕೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ರೆಡಿ ಆಯಿತು. ಇದನ್ನು 8 ಗಂಟೆ ಅಥವಾ 7 ಅವರ್ಸು ನೆನೆಯಲಿಕ್ಕೆ ಇಡ್ತೀನಿ. ಇದನ್ನು ಚೆನ್ನಾಗಿ ಹುಳಿ ಬರುತ್ತೆ. ನಂತರ ದೋಸೆ ಮಾಡ್ತೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಇದು ಸೂಪರಾಗಿ ಬಂದಿದೆ ಇದು. ಇವಾಗ ನಾನು ಇದನ್ನು ದೋಸೆ ಮಾಡ್ತೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಸೋರೆಕಾಯಿ ಪಲ್ಯ ಸೆಮಿ ಗ್ರೇವಿ ಜೊತೆಗೆ ಸೋರೆಕಾಯಿ ಮತ್ತು ಕಡಲೆಬೇಳೆ ಸೆಮಿ ಗ್ರೇವಿ ಜೊತೆಗೆ ರಾಗಿ ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಹೆಲ್ತಿ ಕೂಡ, ಮತ್ತು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ನಾವು ಯಾವಾಗೂ ಅಕ್ಕಿನಲ್ಲೇ ಮಾಡ್ತೀವಲ್ವ, ರೈಸ್ ಐಟಮ್ಸೇ, ಅದರ ಬದಲು ಒಂದು ಸರಿ ರಾಗಿನಲ್ಲಿ ಮಾಡಿ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಬೆಣ್ಣೆ ತುಪ್ಪ ಸಹ ಹಾಕೋಬೋದು. ಮತ್ತು ಇದು ಮನೆಯಲ್ಲಿ ಯಾರಾದರೂ ಡಯಾಬಿಟಿಕ್ ಪೇಷೆಂಟ್ ಇದ್ದರೆ ಅದೆಲ್ಲಕ್ಕೂ ಸಹ ತುಂಬ ಒಳ್ಳೆಯದು. ಒಮ್ಮೆ ಮಾಡಿ ಫ್ರೆಂಡ್ಸ್, ಹಾಗೆ ಟೇಸ್ಟ್ ನೋಡಿ, ಇಷ್ಟಪಡಿ, ಖುಷಿಯಾಗಿ ಎಂಜಾಯ್ ಮಾಡಿ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ.